ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪಾಲಕರು ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಇಟ್ಟುಕೊಳ್ಳಬೇಕು. ಪಾಲಕರು ವಾರಕ್ಕೊಮ್ಮೆ ಶಾಲೆಗೆ ಹೋಗಿ ಮಕ್ಕಳ ಬಗ್ಗೆ ಶಿಕ್ಷಕರ ಕಡೆಗೆ ಹೋಗಿ ಮಕ್ಕಳ ಶಿಕ್ಷಣದ ಬಗ್ಗೆ ವಿಚಾರಿಸಿದಾಗ ಮಾತ್ರ ಮಕ್ಕಳ ಶಿಕ್ಷಣ ಭವಿಷ್ಯದ ಗುಣಮಟ್ಟ ಉಜ್ವಲವಾಗುತ್ತೆ ಅಂತ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಆದ ಸುಭಾಷ್ ಮಜ್ಜಗಿ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯಲ್ಲಿ ಬಹುಮಾನ ವಿತರಿಸಿ ಮಾತನಾಡಿದರು. ಮಾಡಿದಂತಕ್ಕಂಥದ್ದು ತಮಗೂ ಸಹಿತ ಅದರ ಮಾಹಿತಿ ಸಿಗ್ತೈತಿ. ಏನಾದರೂ ಸಮಸ್ಯೆ ಕಂಡು ಬಂದರೆ ತಕ್ಷಣ ಸ್ಕೂಲಿಗೆ ಭೇಟಿ ಕೊಟ್ಟು ಸಂಬಂಧಪಟ್ಟ ಶಿಕ್ಷಕರ ಜೊತೆಗೆ ಆ ಶಿಕ್ಷಣದ ಬಗ್ಗೆ, ತಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ, ತಮ್ಮ ಮಕ್ಕಳ ಶಿಕ್ಷಣದ ಒಂದು ವ್ಯವಸ್ಥೆಯ ಬಗ್ಗೆ ತಾವು ವಿಚಾರಿಸಿದಾಗ ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತದೆ. ನಾವು ಇದನ್ನೆಲ್ಲ ಮಕ್ಕಳ ಬಗ್ಗೆ ಕಾಳಜಿಯನ್ನು ಪಾಲಕರು ಮಾಡಿದಾಗ ಮಾತ್ರ ಇದಕ್ಕೆ ಒಂದು ಅರ್ಥವ ಬರ್ತದೆ. ಇದೊಂದು ಮಹಾಸಭೆ ಶಿಕ್ಷಕ ಮತ್ತು ಪಾಲಕರ. ಇವತ್ತು ನೋಡಿ, ಇವತ್ತು ಸರ್ ಎಷ್ಟು ಜನ ಮಕ್ಕಳಿದ್ದಾರೆ ಸರ್? ಇಲ್ಲಿ 220 ಮಕ್ಕಳದಾರ ಅಂತಂದ್ರೆ ನಾವು ಒಂದು 100 ಜನ ಪಾಲಕರ ಸ್ಥಿತಿಯಲ್ಲಿ ಇವತ್ತು ಎಷ್ಟು ನಮಗೆ ಮಕ್ಕಳ ಬಗ್ಗೆ ಕಾಳಜಿ ಐತೆ ಅನ್ನೋದು ನಾವು ದುಡಿಯೋದು ಇರ್ತೈತಿ. ದುಡಿಯೋದು ಆದ್ರೆ ಒಂದು ದಿವಸ ಏನಿದ್ದಾಗ ಇಂಥ ಕಾರ್ಯಕ್ರಮ ಏನಾದರೂ ಇದ್ದಾಗ ಮಕ್ಕಳ ಬಗ್ಗೆ ತಮಗೆ ತಿಳಿಸಿರ್ತಾರ. ತಾವೆಲ್ಲ ಪಾಲಕರು ಇದರಲ್ಲಿ ಬಂದು ಭಾಗವಹಿಸಿ ಶಿಕ್ಷಕರು ಏನು ಸಲಹೆಯನ್ನು ಕೊಡ್ತಾರ, ಸೂಚನೆಯನ್ನು ಕೊಡ್ತಾರ, ಅದನ್ನೆಲ್ಲ ತಿಳಿದುಕೊಂಡು ತಾವು ಸಹಿತ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಈ ಒಂದು ಜಯಂತಿ, ಈ ಒಂದು ದಿನಾಚರಣೆಗೆ ಅರ್ಥ ಬರ್ತೈತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮಗೆಲ್ಲ ತಿಳಿಸಲು ಬಯಸುತ್ತೇನೆ. ಅಷ್ಟೇ ಅಲ್ಲ, ಇವತ್ತ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅಂದೇ ವೈಜ್ಞಾನಿಕತೆಯನ್ನ ಮೈಗೂಡಿಸಿಕೊಂಡಂತ ನೆಹರೂರವರು ಮಕ್ಕಳನ್ನ ಯಾವ ರೀತಿ ರೆಡಿ ಮಾಡ್ಬೇಕಂದ್ರೆ ಇವತ್ತಿನ ಒಂದು ವೈಜ್ಞಾನಿಕ. ಸವಣೂರು ತಾಲೂಕು ಹುರುಳಿಕುಪ್ಪಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಡಿಪಿಇಪಿ ಶಾಲೆಯಲ್ಲಿ ಶುಕ್ರವಾರ ಮಕ್ಕಳ ದಿನಾಚರಣೆಯ ಅಂಗವಾಗಿ ಶುಕ್ರವಾರ ಶಿಕ್ಷಕರು ಮತ್ತು ಪಾಲಕರ ಮಹಾಸಭೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಆದ ಬೀರಪ್ಪ ಅಜ್ಜಣ್ಣವರ್ ಈ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ನಿರ್ಮಲಾ ಕಲಕೋಟಿ, ಪಾಂಡಪ್ಪ ತಿಪ್ಪಕ್ಕನವರ್, ಎಸ್ಡಿಎಂಸಿ ಉಪಾಧ್ಯಕ್ಷರು ಆದ ವಿದ್ಯಾ ಬಂಡಿವಡ್ಡರ್, ಸದಸ್ಯರು ಆದ ಮಾಂತೇಶ್ ಮೆಣಸಕ್ಕನವರ್, ಮಂಜುನಾಥ್ ಪಿಳ್ಳಿ, ಬಸವರಾಜ್ ನೀಲಪ್ಪನವರ್, ಬಸವರಾಜ್ ಪೂಜಾರ್, ಫಕೀರೇಶ್ ಕಳ್ಳಿ, ಲಕ್ಷ್ಮವ್ವ ಸೀತಾರಹಳ್ಳಿ, ನೀಲವ ಕಳ್ಳಿ, ಸಮಾಜ ಕಲ್ಯಾಣ ಇಲಾಖೆ ಮೇಲ್ವಿಚಾರಕರು ಆದ ಕೃಷ್ಣ ಕಾಂಬ್ಳೆ, ಶಾಲಾ ಮುಖ್ಯ ಗುರುಗಳು ಆದ ಶ್ರೀಯುತ ಬಿವೈ ದಳ್ವಾಯಿ, ಶಿಕ್ಷಕರು ಆದ ಸುಭಾಷ್ ಶಿರಹಟ್ಟಿ, ಶಿಕ್ಷಕಿಯರು ಆದ ಶ್ರೀಮತಿ ಮಂಗಳ ಸಂಗನಗೌಡ, ಶ್ರೀಮತಿ ಪದ್ಮಾವತಿ, ಶ್ರೀಮತಿ ಅನುಷಾ ಎಂ, ಅತಿಥಿ ಶಿಕ್ಷಕರು ಆದ ಅಶೋಕ ಅಡಿವೆಪ್ಪನವರ್ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.